ಎಷ್ಟು ತಿಂಗಳ ಮಾಡಿಸಿದ್ರಿ? 7 ತಿಂಗಳಿಂದ. ಏನು ಸಮಸ್ಯೆ ಇತ್ತು? ಕೈ ಬಾಯಿ ಬೆಳಿಗ್ಗೆ ಹಾಂ 3 ತಿಂಗಳು 4 ತಿಂಗಳು ತೊಗೊಂಡ್ರೆ ತೊಗೊಂಡಿದ್ದೆ ಚಕ್ಕಾರ ಮತ್ತೆ ಕೇಳಿದ್ದೆ. ಹೌದು. ನಿಮಗೆ ಏನು ಸಮಸ್ಯೆ ಅಂದರೆ ಪ್ಯಾರಾಲಿಸಿಸ್ ಆಗಿತ್ತಾ? ಪಾರ್ಶ್ವ ಹೊಡೆದಿತ್ತು. ಏಕ ಓಡಾಡ್ಲಿಕ್ಕೆ ಬರ್ತಾ ಇತ್ತಾ ನಿಮ್ಗೆ? ಅವಾಗ ಬರ್ತಾ ಇದ್ದಿಲ್ಲ. ಈಗ ಓಡಾಡ್ತೀರಾ? ಅಡ್ಡಾಡ್ತೀರಿ? ಈಗ ಅಡ್ಡಾಡ್ಕೊಂಡೇ ಬಂದ್ರಲ್ಲ ಇಲ್ಲಿಗೆ? ಮತ್ತೆ ಕೈ ಎತ್ತಲಿಕ್ಕೆ ಆಗ್ತಿತ್ತು ನಿಮಗೆ? ಈಗ ಎತ್ತಕ್ಕೆ ಬರ್ತಿದ್ರಿ? ಮತ್ತೆ ಬರ್ತಿದ್ದಿಲ್ಲ? ಹಾಂ ಅಂದರೆ ಬದಲಾವಣೆ ಆಗಿದೆ. ಮೊದಲು ಏನು ಕೆಲಸ ಮಾಡ್ತಿದ್ರಿ ನೀವು? ಅಲ್ಲ ಮೊದಲು ಹೊಲದ್ದು ಕಮ್ತಾ ಮಾಡ್ತಿದ್ರಿ, ಹೊಲದ ಕೆಲಸ ಮಾಡ್ತಿದ್ರಿ. ಅಕಸ್ಮಾತ್ ನಿಮ್ಗೆ ಪಾರ್ಶ್ವವಾಯು ಆಯಿತು. ಎಷ್ಟೋ ವರ್ಷದಿಂದ ಮತ್ತೆ ಕಡೆ ಕೆಲಸನೇ ಬಿಟ್ಬಿಟ್ಟಿದ್ರಿ. 2 ವರ್ಷ ಬಿಟ್ಬಿಟ್ಟಿದ್ರಿ. ಓಡಾಡ್ಲಿಕ್ಕೂ ಬರ್ತಿದ್ದಿಲ್ಲ. ಈಗ ಓಡಾಡ್ಲಿಕ್ಕೆ ಬರ್ತಿದೆ, ಕೈ ಎತ್ತಲಿಕ್ಕೆ ಬರ್ತಿದೆ. ಅಂದರೆ ಇನ್ನೂ ಹೆಚ್ಚು ದಿವಸ ತಗೊಂಡ್ರೆ ನೀವು ಕೆಲಸ ಮಾಡ್ಬೋದಾ? ಮಾಡ್ಬೋದು. ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಈಗ ಬಂದಿದೆಯಲ್ಲ. ಇದನ್ನೇ ಮತ್ತೆ ನಿರಂತರವಾಗಿ ಬಳಸಿ. ನೀವು ಮೊದಲು ನನಗೆ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ಫಸ್ಟ್ ಟೈಮ್ ನಿಮ್ಮನ್ನು ಭೇಟಿಯಾದಾಗ ನಾನು ಹೇಳಿದ್ದೀನಿ, ಹೌದಲ್ರಿ? ನಿಮ್ಮ ಮನೆಯವರು ಅಲ್ವಾ? ಬರೀ ನೀವೇನೇ ಕೊಟ್ಟು ಹೋಗಿದ್ರಿ? ಏನು ತಗೊಂಡಿದ್ರಿ ನೀವು? ಏನೇ ತಗೊಂಡಿದ್ರಿ? ಪಾರ್ಶ್ವ ಸಂಬಂಧ. ಓಕೆ. ನಿಮ್ಮ ಮನೆಯವ್ರಿಗೂ ತಗೊಳ್ತೀವಿ. ಆರಾಮಾಗ ಅನುಕೂಲ ಅಡ್ಡಾಡಕತ್ತಾರ ನೋಡ್ರಿ. ಈಗ ಅವ್ರು ಅಡ್ಡಾಡಕತ್ತಾರ, ನೀವು ಅಡ್ಡಾಡಕತ್ತೀರಿ. ಇನ್ನೂ ಒಬ್ರು ಇದ್ದಾರೆ ನಿಮ್ಮೂರಲ್ಲಿ. ಮತ್ತೆ ಲಕ್ಷ್ಮಣ ಇವತ್ತು ಪಾರ್ಶ್ವವಾಯು ಅನ್ನೋದು ಯಾಕೆ ಬರ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ನಮಗಂತೂ ಬಂದು ಹೋಗಿ ಇನ್ನೊಬ್ರಿಗೆ ಬರಬಾರ್ದು. ನಮ್ಮ ಮನೇಲಿ ಅದ್ರ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಯಾವ ರೀತಿ ಆಹಾರ ತಗೊಳ್ಬೇಕು ಅನ್ನೋದನ್ನ. ನಮ್ಮ ಆಹಾರ ನಾವು ಊಟ ಮಾಡ್ತೀವಲ್ಲ ಅದ್ರೊಳಗೆ ಇಲ್ಲ. ಅದರಿಂದಲೇ ಇಂಥ ಸಮಸ್ಯೆ ಬರ್ತಾರೆ. ಬಂದ ಮೇಲೆ ಎಷ್ಟು ಸಮಸ್ಯೆ ನೋಡಿ ಇವತ್ತು ಫ್ಯಾಮಿಲಿಗೆ. ಕೆಲಸ ಮಾಡೋ ಮುಂಚೆ ಕೆಲಸ ಮಾಡೋದಿಲ್ಲ, ಮೇಲಿನ ಅವರ ಆರೈಕೆ ಮಾಡಿ ಬೇರೆ ಜನ ಇಷ್ಟು ದೊಡ್ಡ ಸಮಸ್ಯೆ. ಅದಕ್ಕಾಗಿ ಎಲ್ಲರೂ ಕಾಳಜಿ ಮಾಡಿ. 100% ಈಗ ಇದನ್ನು ನಿರಂತರವಾಗಿ ಮಾಡಿದರೆ ಆಟೋಮೆಟಿಕ್ ಆಗ್ತಾರೆ. ಯಾಕಂದರೆ ನಾನು ಆಲ್ರೆಡಿ ಸಾಕಷ್ಟು ಜನ ನೋಡಿದ್ದೀನಿ. ಪಾಪ ಗೌಂಡಿ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಜೀವನ ನಡೆಸೋರು ಅವ್ರು ಇವತ್ತು ಗೌಂಡಿ ಕೆಲಸ ಹೋಗ್ತಾ ಇದ್ದಾರೆ. ಇವತ್ತು ತರಕಾರಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇವರು ಅಲ್ಲಿ ಯಾರು ಇವರು ಗೌಂಡಿ ಕೆಲಸ ಮಾಡೋದು. ಮತ್ತೆ ಗೌಂಡಿ ಕೆಲಸ ಮಾಡ್ಬೋದು ನೋಡ್ರಿ. ಮತ್ತೆ ಆ ಲೆವೆಲ್ ರೆಡಿ ಆಗ್ತಿರ್ಬೇಕು. ಡ್ಯೂಟಿ ಹೊರಟಾರ ಖುಷಿ ಆಗ್ತಾ ಇದೆಯಾ? ಬೆಸ್ಟಿಗೆ ಏನು ಹೇಳ್ತೀರಿ? ಥ್ಯಾಂಕ್ಸ್ ಹೇಳಬೇಕು. ಈಗ ಖುಷಿ ಆಗ್ತದೆ. ನಾವು ಕೆಲಸ ಮಾಡ್ತಾ ಇರೋದಕ್ಕೂ ಇದನ್ನು ತಿಳ್ಕೊಂಡು ಜನರಿಗೆ ತಿಳಿಸ್ತಾ ಇರೋದಕ್ಕೂ ನಮಗೆ ಇವತ್ತು ಸಮಾಧಾನ ಆಗಾಯ್ತು. ನಿಮ್ಮಿಂದ ಎಷ್ಟು ಜನಕ್ಕೆ ತಿಳಿಸ್ತೀರಿ? ಈಗ ಭಾಳಷ್ಟು ಜನ ತಿಳಿಸ್ತೀರಿ. ಎಲ್ಲರಿಗೂ ಬೇರೆ ಬೇರೆ ಸಮಸ್ಯೆ ಇದೆಯಲ್ಲ. ಆ ಸಮಸ್ಯೆ ಬರಲೇಬಾರ್ದು. ಈಗ ಒಂದು ಮನೇಲಿ ಒಬ್ಬನಿಗೆ ಸಮಸ್ಯೆ ಇದೆ ಅಂತ ಅವ್ರಿಗೆ ಪರಿಹಾರ ಕೊಡ್ತೀವಿ. ಈ ಮನೇಲಿ ಬಾಕಿ ಎಲ್ಲ ಜನ ಇರ್ತಾರೆ, ಮಕ್ಕಳಿಂದ ಬಾಕಿ ಎಲ್ಲ ಇರ್ತಾರಲ್ಲ, ಅವರಿಗೂ ಕೂಡ ಅಂತ ಆರೋಗ್ಯ ಸಮಸ್ಯೆ ಬರಬಾರ್ದು ಮುಂದೆ. ಆ ರೀತಿ ರಕ್ಷಣೆ ಮಾಡ್ತಿದೆ ನಮ್ಮ ವೆಸ್ಟೀಜ್ ಪ್ರಾಡಕ್ಟ್ ಎಲ್ಲ ಮಾಡೋಣ.